ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾನಿವತ್ತು ನಿಮಗೆ ಸೂಪರ್ ಆಗಿರುವಂತಹ ಕೆಲವು ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ನೀವುಗಳು ಇದನ್ನು ಫಾಲೋ ಮಾಡಿದರೆ ಬೆಳ್ಳುಳ್ಳಿ ಸಿಪ್ಪೆನ ಕ್ಷಣದಲ್ಲಿ ಸುಲಿಬಹುದು. ಇದಕ್ಕೆ ಯಾವುದೇ ಚಾಕುನೂ ಬೇಕಿಲ್ಲ, ಜಜ್ಜೋದಕ್ಕೆ ಅಂತ ಗುಂಡ್ಕಲ್ಲು ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಕೇವಲ ಒಂದು ಖಾಲಿಯಾಗಿರುವಂತಹ ನೀರಿನ ಬಾಟಲ್. ವೇಸ್ಟ್ ಅಂತ ಬಿಸಾಕುವ ಖಾಲಿ ನೀರಿನ ಬಾಟಲ್ನಲ್ಲಿ ಕ್ಷಣದಲ್ಲಿ ನೀವು ಎಷ್ಟೊಂದು ಬೆಳ್ಳುಳ್ಳಿಯ ಸಿಪ್ಪೆ ತೆಗಿಬಹುದು ಗೊತ್ತಾ? ಮೊದಲಿಗೆ ಬಾಟಲ್ನ ಒಳಗಡೆ ಈ ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ, ಕೆಲವೊಂದು ಸಲ ನಮಗೆ ಈಗ ಚಟ್ನಿ ಪುಡಿ ಮಾಡೋದಕ್ಕೆ ಅಥವಾ ಚೂಡ ಮಾಡೋದಕ್ಕೆ ತುಂಬ ಬೆಳ್ಳುಳ್ಳಿ ಬೇಕಾಗುತ್ತೆ. ಆಗ ನೀವು ಈ ಮೆಥಡ್ನ ಫಾಲೋ ಮಾಡಿದರೆ ಕೆಲಸ ತುಂಬಾ ಈಸಿ ಆಗುತ್ತೆ. ನೀವಿಲ್ಲಿ ಅರ್ಧದಿಂದ ಮುಕ್ಕಾಲು ಬಾಟಲ್ ತುಂಬೋವರೆಗೂ ಬೆಳ್ಳುಳ್ಳಿ ಹಾಕೋಬಹುದು. ನಂತರ ಅದರ ಕ್ಯಾಪ್ನ ಕ್ಲೋಸ್ ಮಾಡಿಬಿಡಿ. ನಂತರ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫಾಸ್ಟಾಗಿ ಬಾಟಲ್ನ ಮೂವ್ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು. ನೋಡಿ, ಈಗ ಮ್ಯಾಜಿಕ್ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಸಿಪ್ಪೆಗಳು ಬಿಟ್ಕೊಂಡಿದೆ, ಅದರಲ್ಲೂ ಕೆಲವಂತೂ ಪೂರ್ತಿಯಾಗಿ ಬಿಟ್ಬಿಟ್ಟಿದೆ. ನೋಡಿ, ಡೈರೆಕ್ಟಾಗಿ ಉಪಯೋಗಿಸಬಹುದು. ನೋಡಿ, ಈ ತರಹ ಲೂಸ್ ಆಗಿರೋಂಥ ಸಿಪ್ಪೆನ ಜಸ್ಟ್ ಕೈಯಿಂದ ಸ್ವಲ್ಪ ತೆಗೆದುಬಿಟ್ರೆ ಆಗೋಯ್ತು. ಎಷ್ಟೇ ಬೆಳ್ಳುಳ್ಳಿ ಇದ್ರೂ ಕೇವಲ ನಿಮಿಷಗಳಲ್ಲಿ ಬಿಡಿಸಿ ಇಟ್ಕೋಬಹುದು. ಇಷ್ಟಾದರೆ ಆಯ್ತಲ್ವಾ? ಇದನ್ನೀಗ ನೀವು ಕಟ್ ಮಾಡಿಕೊಂಡು ಅಥವಾ ಜಜ್ಜಿಕೊಂಡು ಯಾವ ರೀತಿ ಬೇಕಾದರೂ ಉಪಯೋಗಿಸಬಹುದು. ಈ ತರಹ ಬೇಡ, ಮತ್ತಾರದನ್ನು ಬಾಟಲ್ನಲ್ಲಿ ಹಾಕೋದು ತೆಗೆಯೋದು ಮಾಡ್ತಾರೆ ಅಂತ ನಿಮಗೆ ಅನಿಸಿದರೆ ನೀವು ನಾನು ಈಗ ತೋರಿಸೋವಂತಹ ಟಿಪ್ಸ್ನ ಫಾಲೋ ಮಾಡಿ. ಇದು ಕೂಡ ತುಂಬಾ ಈಸಿ ಇದೆ. ಬೇಳೆ ಮಾಡ್ಕೊಂಡಿರೋಂತಹ ಬೆಳ್ಳುಳ್ಳಿನ ಒಂದು ಶುಭ್ರವಾದ ಬಟ್ಟೆ ಒಳಗಡೆ ಹಾಕಿ, ಆ ಬಟ್ಟೆನ ಈ ರೀತಿಯಾಗಿ ಮುದುಡಿ ಇಟ್ಕೊಳ್ಳಿ. ಅಂದರೆ ಆ ಬೆಳ್ಳುಳ್ಳಿ ಹೊರಗಡೆ ಚೆಲ್ಲಬಾರ್ದು. ಬೇಕಾದರೆ ರಬ್ಬರ್ ಬ್ಯಾಂಡ್ ಹಾಕಿ ಅಥವಾ ಆ ಬಟ್ಟೆಯಿಂದನೇ ಒಂದು ಗಂಟು ಕೂಡ ಹಾಕ್ಕೋಬಹುದು. ಈಗ ಒಂದು ಚಿಕ್ಕ ತುರಿಮಣೆ ಇರುತ್ತಲ್ವಾ, ಶುಂಠಿ ಬೆಳ್ಳುಳ್ಳಿ ಈ ಥರದನ್ನು ತುರಿಯೋದಕ್ಕೆ ಬಳಸ್ತಾ ಇರ್ತೀವಿ ನೋಡಿ, ಅದರ ಮೇಲ್ಗಡೆ ಈ ಬೆಳ್ಳುಳ್ಳಿ ಕಟ್ಟಿರುವಂತಹ ಬಟ್ಟೆನ ಹೀಗೆ ತುರಿಯೋ ರೀತಿಯಲ್ಲೇ ಮೂವ್ ಮಾಡಿ. ಹೀಗೆ ಫಾಸ್ಟಾಗಿ ಮಾಡುವಾಗ ಬೆಳ್ಳುಳ್ಳಿ ಚೆಲ್ಲೋ ಚಾನ್ಸಸ್ ಇರುತ್ತೆ ನೋಡಿ. ಅದರಿಂದ ನೀವು ಈ ತರಹ ಒಂದು ಗಂಟು ಹಾಕಿದರೆ ಪೂರ್ತಿ ಆ ಗಂಟು ಒಳಗಡೆ ಉಳಿದಿರುತ್ತೆ. ಈಗ ಒಳಗಡೆ ಬೆಳ್ಳುಳ್ಳಿ ಏನಾಗಿದೆ ಅಂತ ನೋಡೋಣವಾ? ಖಂಡಿತವಾಗೂ ನಿಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಬೆಳ್ಳುಳ್ಳಿ ಸಿಪ್ಪೆಗಳು ಪೂರ್ತಿಯಾಗಿ ಲೂಸ್ ಆಗಿರುತ್ತೆ ನೋಡಿ. ಜಸ್ಟ್ ನೀವು ಹೀಗಂದರೆ ಸಾಕು, ಬಿಟ್ಕೊಂಡು ಬಿಡುತ್ತೆ. ಎಷ್ಟು ಈಸಿಯಾಗಿ ಆಗೋಗುತ್ತೆ ಅಲ್ವಾ ಫ್ರೆಂಡ್ಸ್? ಒಂದೊಂದೇ ಬೆಳ್ಳುಳ್ಳಿನ ಚಾಕುನಿಂದ ಬಿಡಿಸ್ಕೋತ ಕೂರೋದ್ರ ಬದಲು ಈ ರೀತಿಯಾಗಿ ಮಾಡಿದರೆ ಒಂದೇ ಸಲಕ್ಕೆ ಎಷ್ಟೊಂದು ಬೆಳ್ಳುಳ್ಳಿ ಸಿಪ್ಪೆಗಳನ್ನು ಸುಲಿದು ಇಟ್ಕೋಬಹುದು. ಈ ಥರ ಚಿಕ್ಕ ತುರಿಮಣೆ ಇರಲಿಲ್ಲ ಅಂದರೆ ದೊಡ್ಡದ್ರಲ್ಲಿ ಕೂಡ ಮಾಡಬಹುದು. ಅಥವಾ ನಮ್ಮನೇಲಿ ತುರಿಮಣೆನೇ ಇಲ್ಲ ಅನ್ನೋದಾದರೆ ನಿಮಗೂ ಒಂದು ಸೂಪರ್ ಐಡಿಯಾ ತೋರಿಸ್ತೀನಿ ನೋಡಿ. ಬಟ್ಟೆ ಒಳಗಡೆ ಈ ತರಹ ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿದ ನಂತರ ಬಟ್ಟೆನ ಮುದುಡಿ ಹಿಂದೆ ಸುತ್ಕೊಂಡು ಬಿಡಿ. ಅಂದರೆ ಅದು ಚೆಲ್ಲಬಾರ್ದು. ಆ ರೀತಿಯಾಗಿ ಮಾಡಿಕೊಂಡು ಈಗ ಇದನ್ನು ನೆಲಕ್ಕೆ ಬಡಿತಾ ಬನ್ನಿ. ಅಥವಾ ಅಡುಗೆ ಮನೆ ಕಟ್ಟೆ ಮೇಲೂ ಕೂಡ ಈ ತರಹ ಬಡಿಬಹುದು. ರೊಟ್ಟಿ ಮಣೆ ಮೇಲೆ ಬಡಿಬಹುದು. ನೋಡ್ತಿದ್ದೀರಲ್ವಾ, ಎಲ್ಲ ಬೆಳ್ಳುಳ್ಳಿದು ಸಿಪ್ಪೆ ಪೂರ್ತಿಯಾಗಿ ಬಿಟ್ಕೊಂಡಿದೆ. ಈ ಎಲ್ಲ ಐಡಿಯಾಗಳು ಚೆನ್ನಾಗಿದೆ ಅಲ್ವಾ? ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಕೇವಲ ಒಂದು ವೇಸ್ಟ್ ಆಗಿರುವಂತಹ ಬಾಟಲ್ ಮತ್ತು ಬಟ್ಟೆನ ಉಪಯೋಗಿಸಿ ನಮ್ಮ ಅಡುಗೆ ಮನೆ ಕೆಲಸಗಳನ್ನು ಈಸಿ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಬೇರೆಯವ್ರ ಜೊತೆಗೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.